ಇವತ್ತ ಆಗಸ್ಟ್ 18ನೇ ತಾರೀಕು ಸೋಮವಾರ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಲೇಟೆಸ್ಟ್ ನ್ಯೂಸ್ ಇದು ಇದೀಗ ಬಂದಿರುವಂತದ್ದು. ಇವತ್ತ 29 ಜಿಲ್ಲೆಗಳಿಗೆ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಾದ್ರೆ ಯಾರಾದ್ರೂ 22ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರೆ ನಿಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ, ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅದ್ರ ಜೊತೆಗೆ ಯಾರಿಗಾದ್ರೂ 21ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ, ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ನಿಮಗೆ ಗೊತ್ತಿರಬಹುದು, ಇದ್ರ ಹಿಂದೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಗೌರಿ ಗಣೇಶನ ಹಬ್ಬಕ್ಕೆ ಈ ಒಂದು ಹಣ ರಿಲೀಸ್ ಆಗುತ್ತೆ, 27ನೇ ಕಂತಿನ ಹಣ ಅಂತ ಹೇಳಿದ್ರು. ಆದ್ರೆ ಈಗ ರಾಜ್ಯ ಸರ್ಕಾರ ಬಹಳಷ್ಟು ಒಂದು ಸಭೆಯನ್ನ ನಡೆಸಿದ ನಂತರ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇಮಿಡಿಯೇಟ್ಲಿ ಆಗಿ 22ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು. ಹೌದು ಸ್ನೇಹಿತರೆ, ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇವತ್ತ 4,000. ಪ್ರತಿಯೊಬ್ರು ಕಡ್ಡಾಯವಾಗಿ ನೋಡ್ಲೇಬೇಕು. ಯಾಕಂದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತ ಒಟ್ಟಿಗೆ ನೀವು 4,000 ಹಣವನ್ನ ಪಡಿತಾ ಇದ್ರ. ಇವತ್ತ ಸೋಮವಾರ ಏನಿದೆ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. 21ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ 22ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಾ? ಪೆಂಡಿಂಗ್ ಹಣಕ್ಕಾಗಿ ಕಾಯ್ತಾ ಇದ್ರಾ? ಹಾಗಾದ್ರೆ ನಿಮಗೆ ಇದು ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್. ಇದು ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ ಲೇಟೆಸ್ಟ್ ಸುದ್ದಿ. ನೀವು ಗಣಪತಿ ಹಬ್ಬದವರೆಗೆ ಕಾಯುವಂತ ಅವಶ್ಯಕತೆ ಇಲ್ಲ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಲೇಟೆಸ್ಟ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ಲಿ ಆಗಿ ಶೇರ್ ಮಾಡಿ. ಯಾಕಂದ್ರೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ಗಳನ್ನ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಹೌದು ಸ್ನೇಹಿತರೆ, ಈಗೆಲ್ಲ ಬಹಳಷ್ಟು ಮಂದಿ ಏನ್ ಅನ್ಕೊಂಡಿದ್ರು, ಇನ್ಮೇಲೆ ಆಯ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ, ಇನ್ನೇನು ಮತ್ತೆ ಗಣಪತಿ ಹಬ್ಬಕ್ಕೆ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಜನ ಬಹಳಷ್ಟು ಕನ್ಫ್ಯೂಷನ್ ನಲ್ಲಿದ್ರು. ಅಷ್ಟ್ರ ಒಳಗಡೆಗೆ ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಏನು ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಇವತ್ತ ಹಣ ಜಮಾ ಆಗ್ತಾ ಇದೆ. ಇವತ್ತ ಸ್ನೇಹಿತರೆ 4,000 ರೂಪಾಯಿ ಹಣ ಏನಿದೆ 29 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಇದ್ದಾರೆ. ಅದರಲ್ಲಿ ನಿಮಗೆ ಇವತ್ತಿನಿಂದನೇ 22ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ಅಂತ ಒಂದು ಗುಡ್ ನ್ಯೂಸ್ ಬಂದಿದೆ. ಅದ್ರ ಜೊತೆಗೆ ಯಾರಿಗಾದ್ರೂ 21ನೇ ಕಂತಿನ ಹಣ ಬಂದಿಲ್ಲ, ಇವತ್ತ ಒಟ್ಟಿಗೆ 4,000 ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, 29 ಜಿಲ್ಲೆಗಳಿಗೆ ಇವತ್ತ 22ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದಂತೆ. ಈ 29 ಜಿಲ್ಲೆಗಳ ಹೆಸರುಗಳನ್ನ ನಿಮಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ. ಒಂದು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಮತ್ತೆ ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೊಡಗು, ಹಾವೇರಿ, ಬಾಗಲಕೋಟೆ ಅಂತ ಹೇಳಿದ್ದಾರೆ. 29 ಜಿಲ್ಲೆಗಳಿಗೆ ಇವತ್ತಿನಿಂದ 22ನೇ ಕಂತಿನ ಹಣ ಜಮಾ ಮೊದಲನೇ ಹಂತದಲ್ಲಿ ಜಮಾ ಆಗ್ತಾ ಇದೆ ಅಂತೆ. ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಆಗಿ ಏನು ಪೆಂಡಿಂಗ್ ಹಣ ಏನಿದೆ 21ನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಕೂಡ ಹಣ ರಿಲೀಸ್ ಮಾಡ್ಬೇಕಂತ ಆದೇಶ ಆಗಿರುವಂತದ್ದು. ಸೊ ಅಂದ್ರೆ ಇಲ್ಲಿ ನೀವು ಗಣಪತಿ ಹಬ್ಬದವರೆಗೆ ಕಾಯುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಇವಾಗ್ಲಿಂದ 22ನೇ ಕಂತಿನ ಹಣ ನೀವು ಬಿಡುಗಡೆ ಮಾಡಿದ್ರೆ ಅಲ್ಲಿವರೆಗೆ 1 ವಾರ 10 ದಿನ ಬೇಕಾಗುತ್ತೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಹಣ ಬರೋದಕ್ಕೆ. ಸೊ ಅದಕ್ಕಾಗಿ ಇಮಿಡಿಯೇಟ್ಲಿ ಆಗಿ ನೀವು ಹಣವನ್ನ ರಿಲೀಸ್ ಮಾಡಿ ಅಂತ ಆದೇಶ ಬಂದಿರುವಂತದ್ದು. ಸೊ ಅದಕ್ಕಾಗಿ ಇವತ್ತಿನಿಂದ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಮಧ್ಯಾಹ್ನ 12:30 ನಂತರ ಈ ಒಂದು 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. 21 ಮತ್ತು 22ನೇ ಕಂತಿನ ಹಣ 4,000 ಹಣ ನೀವು ಮತ್ತೆ ಪಡಿತಾ ಇದ್ದೀರಾ. ಅದ್ರ ಜೊತೆಗೆ ಪೆಂಡಿಂಗ್ ಹಣ ಕೂಡ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಕೆಲವರಿಗೆ ಯಾರಿಗೆ ಹಣ ಬಂದಿದ್ದಿಲ್ಲ, ಎಷ್ಟು ದಿನ ಪೆಂಡಿಂಗ್ ಇತ್ತು, ಸೊ ಅಂತವರ ಖಾತೆಗಳಿಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇದೊಂದು ಸರ್ಪ್ರೈಸ್. ಇದು ಎಲ್ಲ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರಿಗೆ ಹಣ ಬಂತು, ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ.